Hi guys, welcome back to the most important videos which you should watch about mock allotment. ನೋಡಿ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 3-4 ದಿನ ಒಂದು ಎಡಿಟ್ ಮಾಡೋದಕ್ಕೆ ಅಂತ ಟೈಮ್ ಪೀರಿಯಡ್ ಬಿಡ್ತಾರೆ, ಆಯಿತಾ? ಈ ಒಂದು ಟೈಮ್ ಪೀರಿಯಡಲ್ಲಿ ಏನೇನು ಮಾಡಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನೀವು ಮಾಡಿದರೆ ಮಿಸ್ಟೇಕು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ಮಾಡಿರ್ತೀರ. ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಆ ಟೈಮ್ ಪೀರಿಯಡ್ ಏನು ಕೊಡ್ತಾರೆ ನಿಮಗೆ, ಅದರಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡಿದ್ರೆ ಪ್ರತಿಯೊಂದನ್ನು ಕರೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನೇನು ಮಿಸ್ಟೇಕ್ಸ್ ಮಾಡಿರ್ತೀರ, ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಕೊಡೋದು ಅನ್ನೋದ್ರ ಬಗ್ಗೆ. ಬಿಕಾಸ್ ನೋಡಿ, ಇದು ಕ್ರೂಷಿಯಲ್ ಪೀಸು. ಇದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಸರ್, ಡೆಫಿನೆಟ್ಲಿ ನೀವು ಒಂದಲ್ಲ ಒಂದು ರೌಂಡಲ್ಲಿ ಇಡುತ್ತೀರ, ಆಯಿತಾ? ಸೊ ಎಲ್ಲ ಮಿಸ್ಟೇಕ್ಸ್ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನೋಡಿ, ನಿಮ್ಮಲ್ಲಿ ಸುಮಾರು ಜನ ಕೇಳ್ತಿದ್ದೀರಾ, ಅಣ್ಣ ನಾನು BE ಮಾಡಲ ಅಥವಾ BCA ಮಾಡಲ ಅಂತ. ನಾನು ಹೇಳ್ತೀನಿ, ಎರಡರಲ್ಲಿ ಜಾಬ್ ನಿಮಗೆ ಯಾವುದು ಬೇಗ ಸಿಗುತ್ತೆ ದಯವಿಟ್ಟು ಅದನ್ನು ಮಾಡಿ ಅಂತ. ನೋಡಿ, ನಿಮಗೆ ಜಾಬ್ ಸಿಗ್ತಕ್ಕಂಥದ್ದು ನಾಟ್ ಬೇಸ್ಡ್ ಆನ್ ಯುವರ್ ಡಿಗ್ರಿ, ಇಟ್ಸ್ ಬೇಸ್ಡ್ ಆನ್ ಯುವರ್ ಸ್ಕಿಲ್, ಆಯಿತಾ? ಸೊ ಇವಾಗ ನಿಮ್ಮ KCET ರ್ಯಾಂಕ್ ಕಡಿಮೆ ಬಂದುಬಿಡ್ತು, ಅಣ್ಣ ನನಗೆ BEನೇ ಮಾಡಬೇಕು, ಅದರಲ್ಲೂ ಟೆಕ್ ಒಳಗಡೆ ಹೋಗಬೇಕು ಅಂತ ಅಂದ್ಕೊಟ್ರೆ, ನೋಡಿ BEನೇ ಒಂದು ದಾರಿ ಅಲ್ಲ. BCA ಅಂತ ಒಂದು ಕೋರ್ಸ್ ಇದೆ, ಹಂಗಂತ BCAನ ಒಂದು ಕಾಂಪ್ರಮೈಸರ ದಯವಿಟ್ಟು ಅನ್ಕೊಬೇಡಿ. ನೀವು ತೊಗೊಳ್ಬೇಕಾದ್ರೆ ಬೆಟರ್ BCA ತೊಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಅಫ್ಕೋರ್ಸ್ ಆಪರ್ಚುನಿಟಿಗಳು ಸಿಗ್ತವೆ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಏಸ್ ಇಟ್, ಆಯಿತಾ? ಫಾರ್ ಎಕ್ಸಾಂಪಲ್, ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ BCA ಅಟ್ VEIT ಡಿಗ್ರಿ ಕಾಲೇಜ್ ಜಯನಗರ. ನೋಡಿ, ಒಂದು ಪ್ರೋಗ್ರಾಮ್ದು ಅಕಾಡೆಮಿಕ್ ಪಾರ್ಟ್ನರ್ ಬಂದುಬಿಟ್ಟು ಅಡ್ಯಾಪ್ಟ್. ಇದನ್ನು ಫೋನ್ ಮಾಡಿರ್ತಕ್ಕಂಥವ್ರು ಇನ್ಸೈಡ್ ಮತ್ತು IIMನ ಅಲ್ಯುಮಿನೈಸ್ಗಳು. ಏನಕ್ಕೆ ಅಂತಂದರೆ ಟು ಮೇಕ್ ಯು ಗೈಸ್ ಇಂಡಸ್ಟ್ರಿ ರೆಡಿ. ನೀವು ಹೋಗಿ ಟ್ರೆಡಿಷ್ನಲ್ ಕಾಲೇಜಲ್ಲಿ ಯಾವ್ದು ಪಾಪ್ಯುಲರ್ ಕೋರ್ಸ್ ಅದನ್ನು ತೊಗೊಂಡು ಏನಿರುತ್ತೆ ಅದನ್ನು ಓದೋದ್ರ ಬದಲು ಲರ್ನ್ ವಾಟ್ ಇಸ್ ರಿಲೆವೆಂಟ್ ಆ್ಯಂಡ್ ವಾಟ್ ಕ್ಯಾನ್ ಲ್ಯಾಂಡ್ ಯು ಜಾಬ್ ಕ್ವಿಕ್ಲಿ. ಅಕಸ್ಮಾತ್ ನೀವು 1 ವರ್ಷ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ, ನೋಡಿ BCA ಬರೀ 3 ವರ್ಷ. ಆ 1 ವರ್ಷದಲ್ಲಿ ನೀವು ಸರ್ಟಿಫಿಕೇಷನ್ಸ್ ತೊಗೊಬೋದು, ಇಂಟರ್ನ್ಶಿಪ್ಗಳು ಮಾಡ್ಬೋದು, ಪ್ರಾಜೆಕ್ಟ್ಗಳು ಬಿಲ್ಡ್ ಮಾಡಬಹುದು, ಸಾಲಿಡ್ ಸ್ಕಿಲ್ಸ್ಗಳನ್ನ ಕಲಿಬಹುದಾಗಿರುತ್ತೆ. ಸೊ ಡೆಫಿನೆಟ್ಲಿ ಒಂದು ಗುಡ್ ಚಾಯ್ಸ್. ನಿಮಗೇನಾದರೂ VEITಯಲ್ಲಿ ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲೈಸೇಷನ್ನೊಂದಿಗೆ ನೀವೇನಾದರೂ PCA ಮಾಡಬೇಕು ಅಂತ ಅಂದ್ಕೊಂಡ್ರೆ, ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ. ಬರೀ ಡೈರೆಕ್ಟಾಗಿ ಇವಾಗ ವೀಡಿಯೋಗೆ ಹೋಗುವ. ಓಕೆ, ಫಸ್ಟ್ ಮಿಸ್ಟೇಕ್ ಬಗ್ಗೆ ಮಾತಾಡೋಣ. ಮಿಸ್ಟೇಕ್ ನಂಬರ್ 1, ನೀವು ಆರ್ಡ್ರ್ ಮಾಡಬೇಕಾದ್ರೆ ಬರೀ ಕೆಲವೊಂದಿಷ್ಟು ಕಾಲೇಜ್ಗಳನ್ನ ಹಾಕೊಂಡಿರೋದು. ಫಾರ್ ಎಕ್ಸಾಂಪಲ್, ಒಂದು 10-20 ಕಾಲೇಜ್ ಹಾಕೊಂಡಿರೋದು. ನೋಡಿ, ನಿಮಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಆಯಿತಾ? ಆಪ್ಷನ್ ಇಂಟ್ರಲ್ಲಿ ನೀವು ಇಷ್ಟೇ ಕಾಲೇಜ್ ಹಾಕ್ಕೋಬೇಕು ಅಂತ ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಎಷ್ಟು ಕಾಲೇಜ್ ಬೇಕಾದ್ರೂ ಹಾಕೊಬಹುದಾಗಿರುತ್ತೆ, ಎಷ್ಟು ಕೋರ್ಸ್ಗಳು ಬೇಕಾದರೂ ಹಾಕೊಬಹುದಾಗಿರುತ್ತೆ, ಆಯಿತಾ? ಬಟ್ ಹಾಕೊಬೇಕಾದ್ರೆ ದಯವಿಟ್ಟು ಮಿನಿಮಮ್ ಒಂದು 50-60 ಕಾಲೇಜ್ಗಳನ್ನ ಹಾಕೊಳ್ಳಿ ಅಂತ ಹೇಳ್ತೀನಿ. ಅಂಟಿಲ್ ಅನ್ಲೆಸ್ ಯು ಆರ್ ಶೋರ್ ದ್ಯಾಟ್ ಓಕೆ, ನನ್ನ ರ್ಯಾಂಕಿಗೆ ನನಗೆ ಈ ಕಾಲೇಜ್ ಸಿಗುತ್ತೆ, ನನಗೆ ಅದೇ ಕಾಲೇಜ್ ಬೇಕು, ನಾನು ಇಷ್ಟೇ ಕಾಲೇಜ್ ಹಾಕ್ಕೋತೀನಿ, ಆಯಿತಾ? ಫಾರ್ ಎಕ್ಸಾಂಪಲ್, ನೀವೇನಾದರೂ ನಿಮ್ಮ ರ್ಯಾಂಕು ಒಂದು 1,000-2,000 ಬಂದಿದ್ದು, ನೀವು ಇದೇ ಕಾಲೇಜ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು, ಆ್ಯಂಡ್ ನಿಮ್ಗೆ ಗೊತ್ತು ಕ್ಲಿಯರಾಗಿ ಓಕೆ ನನಗೆ ಅದೇ ಕಾಲೇಜ್ ಸಿಗುತ್ತೆ ಅಂತ ಡೆಫಿನೆಟ್ಲಿ ಅವಾಗ ನೀವು ಹಾಕೊಬಹುದಾಗಿರುತ್ತೆ. ಇಲ್ಲ ಅಂತಂತಂದರೆ ಒಂದು 70 ಕಾಲೇಜ್ ಹಾಕೊಳ್ಳೋದು ಐ ವುಡ್ ಸೇ ಇಟ್ಸ್ ಅ ಸೇಫ್ ಪ್ಲೇ, ಆಯಿತಾ? ಸೆಕೆಂಡ್, ನೀವು ಆರ್ಡ್ರ್ ಹಾಕ್ಕೊಬೇಕಾದ್ರೆ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರ. ನೋಡಿ, ನಮ್ಮ KCETಯಲ್ಲಿ ಬೇಸಿಕ್ಲಿ ಬೇರೆ ಕೋರ್ಸ್ಗಳು ನಿಮ್ಗೇನು KCET ಮಾರ್ಕ್ಸ್ ಕಾರ್ಡಲ್ಲಿ ಆ ರ್ಯಾಂಕ್ಗಳು ಬಂದಿರುತ್ತಲ್ಲ, ಡಿಫ್ರೆಂಟ್ ರ್ಯಾಂಕ್ಗಳು, ಆ ಎಲ್ಲ ಕೋರ್ಸ್ಗಳದ್ದು ಏನೇನಿರುತ್ತೆ ರ್ಯಾಂಕ್ ಬಂದಿರುತ್ತೆ, ಎಲ್ಲ ಕೋರ್ಸ್ಗಳಿಗೂ ಒಂದೇ ಸರ್ತಿನ ಆಪರ್ಚುನಿಟಿ ನಡೀತಕ್ಕಂಥದ್ದು. ಸೊ ನಮಗೆ ಯಾವುದೋ ಒಂದು ಕೋರ್ಸ್ಗೆ ಹೋಗಬೇಕಾಗಿರುತ್ತೆ, ಬಟ್ ನಿಮಗೆ ಗೊತ್ತಿರೋದಿಲ್ಲ, ನೀವು ಬರೀ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಆ ಕೋರ್ಸ್ಗಳನ್ನ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಇಂಜಿನಿಯರಿಂಗ್ ಅಥವಾ ಬೇರೆ ಯಾವ ಕೋರ್ಸ್ಗಳು ಹಾಕಿ, ಅದು ಬಿಟ್ಟರೆ ನಾನು ಬೇರೆ ಈ ಒಂದು ಕೋರ್ಸ್ಗೆ ಸೇರ್ಕೊತೀನಿ ಅಂತ ನಿಮ್ಗೆ ಇರುತ್ತಲ್ಲ, ಅದನ್ನು ನೀವು ಕೆಳಗಡೆ ಹಾಕ್ಕೊಂಡು ಹೋಗ್ಬೋದಾಗಿರುತ್ತೆ, ಆಯಿತಾ? ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ ನೀವು ಮಾಡ್ತಕ್ಕಂಥದ್ದು, ಲಿಸ್ಟ್ ಮಾಡಬೇಕಾದ್ರೆ ನೋಡಿ, ಪ್ರಿಯಾರಿಟಿ ಕೊಡಬೇಕಾದ್ರೆ ದಯವಿಟ್ಟು ಈ ಥರ ಪ್ರಿಯಾರಿಟಿ ಕೊಟ್ಕೊಳ್ಳಿ. ನೀವೇನು ಮಾಡಿರ್ತೀರಾ, ಸುಮ್ಮನೆ ಓಕೆ ನಂಗೆ ಈ ಕಾಲೇಜ್ ಬೇಕು ಅಂತ ಹಾಕ್ಕೊಂಡೋಗ್ಬಿಟ್ಟಿರ್ತೀರ. ಬಟ್ ನೀವು ಪ್ರೀವಿಯಸ್ ಇಯರ್ ಕಟ್ ಆಫನ್ನು ಚೆಕ್ ಮಾಡಿರೋದಿಲ್ಲ. ಪ್ರೀವಿಯಸ್ ಇಯರ್ ಕಟ್ ಆಫ್ ಚೆಕ್ ಮಾಡಿದ್ರೆ ನೀವೇನಾದರೂ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ರೆ ನಿಮ್ಮ ಲಿಸ್ಟಿಗೆ ಆಗ್ತಕ್ಕಂಥ ಮಿಸ್ಟೇಕ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಎಲ್ಲಿ ಕಾಲೇಜ್ ಸಿಗುತ್ತೆ, ಫಾರ್ ಎಕ್ಸಾಂಪಲ್ ನೀವೊಂದು 50 ಲಿಸ್ಟನ್ನು ಹಾಕ್ಕೊಂಡಿದ್ರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 50 ಲಿಸ್ಟ್ ಬೇಡ, ಒಂದು 10-15 ಲಿಸ್ಟನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ನೀವು ಅದನ್ನು ಗೇಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 15 ಲಿಸ್ಟ್ ಹಾಕ್ಕೊಂಡಿದ್ದೀರಾ, ನಿಮಗೆ ಈ ಎರಡನೇ ಕಾಲೇಜ್ ಸಿಕ್ಬಿಟ್ಟಿರುತ್ತೆ, ಬಟ್ ನೀವು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹಾಕ್ಕೊಂಡಿರೋದಿಲ್ಲ, ಆಯಿತಾ? ಯಾವ ಕಾಲೇಜ್ ನಿಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಖುಷಿಯಾಗಿ ಅನಿಸುತ್ತೆ, ನನಗೆ ಈ ಕಾಲೇಜ್ ಸಿಕ್ಕಿದ್ರೆ ಓಕೆ ನಾನು ಹೋಗ್ತೀನಿ ಇಲ್ಲಿ ಅಂಥವನ್ನ ನೀವು ಏನು ಮಾಡುತ್ತೆ, ಕೆಳಗಡೆ ಹಾಕ್ಕೊಂಡ್ಬಿಟ್ಟಿರ್ತೀರ. ಬಟ್ ಯಾವ್ದು ನಿಮ್ಗೆ ಸಿಗುತ್ತೆ ಅದನ್ನ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟಿರ್ತೀರ. ಆವಾಗ ನಿಮ್ಗೆ ಯಾವ್ದು ಸಿಗಬಹುದಾಗಿತ್ತು ಆ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತೀರಾ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಯಾವಾಗಲೇ ಆಗಲಿ ಆಪರ್ಚುನಿಟಿ ಮಾಡಬೇಕಾದ್ರೆ ಇದನ್ನು ಜ್ಞಾಪಕ ಕೂಡ ಮಾಡಬೇಕಾಗಿತ್ತು. ಅಕಸ್ಮಾತ್ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ ನೀವು ದಯವಿಟ್ಟು ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಕಾಲೇಜ್ಗಳು ಯಾವುದು ನಿಮಗೆ ಸಿಗೋದಿಲ್ಲ, ಆಯಿತಾ? ಅಂಥ ಕಾಲೇಜ್ಗಳನ್ನ ಹಾಕ್ಕೊಳ್ಳಿ. ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಹೋಗ್ತೀನಿ,
ಆಯಿತಾ. ಬಟ್ ನಂಗೆ ಸಿಗೋದಿಲ್ಲ ಅಂಥ ಕಾಲೇಜ್ಗಳು ಹಾಕ್ಕೊಳ್ಳಿ. ನೆಕ್ಸ್ಟು ಸಿಗಬಹುದು. ಓಕೆ, ನೆಕ್ಸ್ಟ್ ಒಂದು ಹೋದರೆ ಅಪ್ಗ್ರೇಡಿಗೆ ನಾನು ತೊಗೊಂಡ್ರೆ ನನಗೆ ಅಲ್ಲಿ ಅವಾಗ ಸಿಗಬಹುದು ಇಂಥ ಕಾಲೇಜ್ಗಳನ್ನ ನೆಕ್ಸ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಲಾಸ್ಟಲ್ಲಿ ಏನು ಹಾಕ್ಕೊಂತೀರ ಅಂತಂದರೆ ಯಾವ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕೆ ಏನು ಸಿಗಲಿ ಅಂದರೆ ನಾನು ಅದಕ್ಕೆ ಹೋಗ್ತೀನಿ. ಏನಕ್ಕೆ ಈ ಥರ ಮಾಡಬೇಕು ಮನುಷ್ಯ ಅಂತ ಕೇಳಿದ್ರೆ ಹೇಳ್ತೀನಿ ನೋಡಿ. ನಿಮಗೆ ಯಾವಾಗ ಒಂದು ಕಾಲೇಜ್ ಸಿಗುತ್ತೆ, ಫಾರ್ ಎಕ್ಸಾಂಪಲ್ 15 ಲಿಸ್ಟ್ ಇದೆ, ನಿನಗೆ 7ನೇ ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ಆ 7ನೇ ಕೆಳಗಡೆ ಕಾಲೇಜ್ಗಳು ಯಾವ್ಯಾವುದಿತ್ತು ಪ್ರತಿಯೊಂದು ರಿಮೂವ್ ಆಗಿಬಿಡುತ್ತೆ, ಆಯಿತಾ. ನೀ ಅಕಸ್ಮಾತ್ ಅವುಗಳನ್ನ ಕಂಟಿನ್ಯೂ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಚೂಸ್ ಚಾಯ್ಸ್ 3 ಅಂತಂದರೆ ನಿಂಗೆ ಸಿಕ್ಕಿರೋ ಕಾಲೇಜನ್ನು ನೀನು ಬಿಟ್ಬಿಡ್ಬೇಕಾಗುತ್ತೆ. ಅದ್ರ ಬದಲು ಚಾಯ್ಸ್ 2 ಕೊಟ್ಕೊಂಡು ನಾನು ಏನು ಮಾಡ್ತೀನಿ, ಓಕೆ ನಾನು ಸಿಕ್ಕಿರೋ ಕಾಲೇಜನ್ನು ನಾನು ಹೋಲ್ಡ್ ಮಾಡ್ತೀನಿ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ನೀವು ಹೇಳ್ಕೊಂಡು ಹೋಗ್ಬಹುದಾಗಿರುತ್ತೆ. ನೆಕ್ಸ್ಟ್ ರೌಂಡ್ ನಿಮಗೆ ಅಪ್ಗ್ರೇಡ್ ಸಿಕ್ಕಿದ್ರೆ ಅಪ್ಗ್ರೇಡ್ ತೊಗೊಬಹುದಾಗಿರುತ್ತೆ. ನಿಮಗೆ ಕೆಳಗಡೆ ಕಾಲೇಜ್ಗಳೆಲ್ಲ ಬೇಡ ಅಂತ ಹೋದರೆ ನೀವು ಚಾಯ್ಸ್ 2 ಕೊಟ್ಕೊಂಡು ಅಪ್ಗ್ರೇಡ್ಗೆ ಹೋಗ್ಬೋದಾಗಿರುತ್ತೆ ಮೇಲ್ಗಡೆ ಕಾಲೇಜ್ಗಳಲ್ಲಿ. ಅಕಸ್ಮಾತ್ ಇಲ್ಲಕ್ಕೆ ಇನ್ನೂ ನನಗೆ ಇಲ್ಲೇ ಸಿಕ್ಬಿಟ್ಟಿದೆ ಬಟ್ ಚೆನ್ನಾಗಿರೋ ಕಾಲೇಜ್ಗಳು ಕೆಳಗಡೆ ಇತ್ತು ಅಂತಂದರೆ ಮಿಸ್ಟೇಕ್ ಆಗುತ್ತೆ. ಸೊ ಆ ಒಂದು ರೀಸನ್ಗೆ ಯಾವಾಗಲೇ ಆಗಲಿ ನೀವು ಕಾಲೇಜ್ನಲ್ಲಿ ಲಿಸ್ಟ್ ಮಾಡ್ಕೊಬೇಕಾದ್ರೆ ಯಾವ್ದು ನಿಮ್ಗೆ ಸಿಗೋದಿಲ್ಲ ಅದು ಫಸ್ಟು, ಅದಾದಮೇಲೆ ಯಾವ್ದು ನಿಮ್ಗೆ ಸಿಗಬಹುದು, ಅದಾದಮೇಲೆ ಯಾವ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅಟ್ಲೀಸ್ಟ್ ನಾನು ಕೊನೆಗೂ ಈ ಕಾಲೇಜ್ಗೆ ಹೋಗ್ತೀನಿ ಅಂತ ಅನ್ನೋಂಥ ಕಾಲೇಜ್ಗಳನ್ನ ಅಷ್ಟೇ ನೀವು ಹಾಕ್ಕೊಬೇಕಾಗಿರುತ್ತೆ. ಅಕಸ್ಮಾತ್ ಈ ಮಿಸ್ಟೇಕ್ ಮಾಡಿದ್ರು ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಂದಷ್ಟು ಜನಗಳಿಗೆ ನಿಮಗೆ ಕಾಲೇಜೇ ಸಿಕ್ಕಿರೋದಿಲ್ಲ ಮಾಕ್ ಅಲಾಟ್ಮೆಂಟಲ್ಲಿ. ಇವಾಗ ಏನು ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿನಾರಿಯೋ ಆ್ಯಂಡ್ ನಿಮ್ಗೆ ಆಗೋವಂಥ ಸಿಚುವೇಶನ್, ಆಯಿತಾ. ನಿಮ್ಗೆ ಅಕಸ್ಮಾತ್ ಮಾಕ್ ಅಲಾಟ್ಮೆಂಟ್ ಕಾಲೇಜೇ ಅಲಾಟ್ ಆಗಿಲ್ಲ ಅಂತಂದರೆ ದೇರ್ ಕುಡ್ ಬಿ ಓನ್ಲಿ ಒನ್ ರೀಸನ್ ವಿಚ್ ಇಸ್ ನೀವು ನಿಮ್ಮ ರ್ಯಾಂಕ್ಗೆ ಸಿಗ್ತಕ್ಕಂಥ ಒಂದು ಕಾಲೇಜನ್ನು ನಿಮ್ಮ ಆಪ್ಷನಿಟಿಯಲ್ಲಿ ಹಾಕಿಲ್ಲ ಅಂದಿರ್ತ, ಆಯಿತಾ. ದೇರ್ ಕುಡ್ ನಾಟ್ ಬಿ ಎನಿ ಅದರ್ ರೀಸನ್ಸ್. ಮೇ ಬಿ ರೀಸನ್ಸ್ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಪರಾಗಿ ಆಗಿಲ್ಲ, ನೀವು ಟೈಮ್ ಸರಿಯಾಗಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಕೈಯವ್ರ ಹತ್ರ ನೀವು ಅದನ್ನು ಏನೋ ವೆರಿಫೈ ಮಾಡಿಸ್ಕೊಂಡಿಲ್ಲ, ಆ ಒಂದು ರೀಸನ್ ಇರ್ಬೋದು. ಬಟ್ ಮೋಸ್ಟ್ ಕಾಮನ್ ರೀಸನ್ ಏನಪ್ಪ ಅಂತಂದರೆ ನಿಮ್ಮ ಆಪ್ಷನಿಟಿ ಪ್ರೊಸೆಸಲ್ಲಿ ನಿಮ್ಮ ರ್ಯಾಂಕಿಗೆ ಸಿಗ್ತಕ್ಕಂಥ ಕಾಲೇಜ್ಗಳನ್ನ ನೀವು ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಅರ್ಥ, ಆಯಿತಾ. ಸೊ ಈ ಮಿಸ್ಟೇಕ್ಸ್ ಎಲ್ಲ ನೋಡ್ಕೊಳ್ಳಿ. ನಾನು ಅಕಸ್ಮಾತ್ ಯಾವುದಾದ್ರೂ ಮಿಸ್ ಮಾಡಿದರೆ ಡೌಟನ್ನು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ BCA ಬಗ್ಗೆ ಮಾತಾಡೋದ್ನಲ್ಲ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ VEIT ಡಿಗ್ರಿ ಕಾಲೇಜಲ್ಲಿ ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲೈಸೇಷನ್ ಹೊಂದಿರತಕ್ಕಂಥ BCA ಕೋರ್ಸ್ ಮಾಡಲಿಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ಡ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಆಲ್ ದ ವೆರಿ ಬೆಸ್ಟ್ ಗೈಸ್, ದಟ್ ಈಸ್ ಆಲ್ಸೋ ಗುಡ್ ಚಾಯ್ಸ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್.